ಕೆಎಡಿಬಿಯಲ್ಲಿ ಬ್ರೋಕರ್ಗಳದ್ದೇ ದರ್ಬಾರ್. ಅಧಿಕಾರಿಗಳು ಬ್ರೋಕರ್ಗೆ ಕೊಟ್ಟ ಬೆಲೆಯನ್ನು ಜನಸಾಮಾನ್ಯರಿಗೆ, ರೈತರಿಗೆ ಕೊಡೋದಿಲ್ಲ. ಬ್ರೋಕರ್ಗಳ ಮೂಲಕ ಫೈಲ್ ಹೋದರೆ ಮಾತ್ರ ತತ್ಕ್ಷಣ ಪರಿಹಾರ. ಇದು ಹೊಸ ರೂಲ್ಸಾ ಅಂತ ಹೇಳಿ ತುಂಬ ಗಾಬರಿ ಪಟ್ಟುಕೊಳ್ಳಬೇಕಾದಂಥ ವಿಷಯ ಆಯಿತು. ಕೈಗಾರಿಕೆ ಸಚಿವ ಎಂ ಬಿ ಪಾಟೀಲ್ ನೋಡಲೇಬೇಕಾದಂಥ ಸುದ್ದಿ ಇದು. ಕೆಐಎಡಿಬಿಯಲ್ಲಿ ಮಧ್ಯವರ್ತಿಗಳ ಕಾರುಬಾರು ಜೋರಾಗಿದೆ. SLAOಗಳು ಅವರ ಕಚೇರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಬ್ರೋಕರ್ಗಳ ಹಾವಳಿ ಮಿತಿ ಮೀರಿ ಹೋಗಿದೆ. ಬ್ರೋಕರ್ಗಳ ಹಾವಳಿಯಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ ರೈತರು. ಕೆಐಎಡಿಬಿ ಮತ್ತು SLAOಗಳ ಕಚೇರಿಯಲ್ಲಿ ಬ್ರೋಕರ್ಗಳ ಅಕ್ರಮ. ಬೆಂಗಳೂರು ಕೆಐಎಡಿಬಿ ಕಚೇರಿಯಲ್ಲಿ ಬ್ರೋಕರ್ಗಳು ಕಳ್ಳಾಟವನ್ನು ನಡೆಸ್ತಾ ಇದ್ದಾರೆ. ಅರವಿಂದ ಭವನದ ಕಚೇರಿಯಲ್ಲಿ ಬ್ರೋಕರ್ಗಳು ಲಾಕ್ ಆಗಿದ್ದಾರೆ. ಅನೇಕ ವಿಚಾರಗಳನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಬ್ರೋಕರ್ಗಳು ಇಲ್ಲದೆ ಹೋದರೆ ಯಾವುದೇ ಕೆಲಸ ಆಗೋದಿಲ್ಲ. ಅಲ್ಲಿ ಅಧಿಕೃತವಾಗಿ ಒಂದು ಬೋರ್ಡ್ ಹಾಕಬೇಕಷ್ಟೇ. ಬ್ರೋಕರ್ಗಳ ಜೊತೆ ಬಂದರೆ ಮಾತ್ರ ನಿಮ್ಮ ಕೆಲಸ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಅಷ್ಟರ ಮಟ್ಟಿಗೆ ಬ್ರೋಕರ್ಗಳ ಹಾವಳಿ. ಅಧಿಕಾರಿಗಳು ಮತ್ತು ಬ್ರೋಕರ್ಗಳು ಶಾಮೀಲಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಬ್ರೋಕರ್ ಮೂಲಕ ಹೋದರೆ ಬ್ರೋಕರ್ಗೂ ಲಾಭ, ಅಧಿಕಾರಿಗಳಿಗೂ ಲಾಭ. ಅವರ ವಿಡಿಯೋಗಳನ್ನು ತೋರಿಸ್ತಾ ಇದ್ದೀವಿ ನೋಡಿ ನಾವು. ಯಾರ್ಯಾರು ಬ್ರೋಕರ್ಗಳಲ್ಲಿ ವರ್ಕ್ ಮಾಡ್ತಾರೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇವನೊಬ್ಬ ಬ್ರೋಕರ್, ಇನ್ನೂ 3-4 ಜನ ಬರ್ತಾರೆ ಹಿಂದೆ ನೋಡ್ತಾ ಇದ್ದೀರಿ. ಬ್ರೋಕರ್ಗಳು ಹೆಜ್ಜೆ ಹೆಜ್ಜೆಗೂ ಸಿಗ್ತಾರೆ ನಿಮಗೆ. ರೈತರು ಪಾಪ ಭೂಮಿಯನ್ನು ಕಳೆದುಕೊಂಡಿರುವ ಸಂತ್ರಸ್ತ ರೈತರು ಹೋದರೆ ಸಕಾಲಕ್ಕೆ ಪರಿಹಾರ ಸಿಗೋದಿಲ್ಲ. ಅಧಿಕಾರಿಗಳೇ ಸಿಗೋದಿಲ್ಲ. ಇವತ್ತು ಬಾ, ನಾಳೆ ಬಾ, ನಾಡಿದ್ದು ಬಾ. ಅಧಿಕಾರಿಗಳ ಕಚೇರಿಗೆ ಅಲಿದು ಚಪ್ಪಲಿ ಸವಸಬೇಕು. ಅವರ ಆಯಸ್ಸು ಕರಗಬೇಕು. ಅಷ್ಟು ದೊಡ್ಡ ಮಟ್ಟಕ್ಕೆ ನಿರ್ಲಕ್ಷ್ಯ. ಅದೇ ಬ್ರೋಕರ್ಗಳು ಹೋಗ್ಬಿಟ್ರೆ ಬಿಸಿ ಬಿಸಿ ದೋಸೆ ಕೊಟ್ಟಂಗೆ ಪರಿಹಾರ ಕೊಟ್ಟಿದ್ದು. ಬ್ರೋಕರ್ಗಳ ಮುಖ ನೋಡಿದ್ರೆ ಖುಷಿಯಾಗ್ಬಿಡ್ತಾರೆ ಅಧಿಕಾರಿಗಳು. ಯಾಕೆಂದರೆ ಬ್ರೋಕರ್ ದುಡ್ಡು ಕೊಡ್ತಾರೆ, ತಾನೂ ಜೇಬಿಗೆ ದುಡ್ಡು ಇಟ್ಕೋತಾರೆ. ಸೊ ಹೀಗಾಗಿ ಬ್ರೋಕರ್ಗಳ ಹಾವಳಿ ಮಿತಿಮೀರಿ ಹೋಗ್ತಾ ಇದೆ ಕೆಐಎಡಿಬಿ ಕಚೇರಿಯಲ್ಲಿ. ಇದು ಕೆಐಎಡಿಬಿ ಕಚೇರಿನ ಅಥವಾ ಮಧ್ಯವರ್ತಿಗಳ ಕಚೇರಿನ ಅನ್ನೋದು ಡೌಟ್ ಬರುತ್ತೆ. ಅಷ್ಟರ ಮಟ್ಟಿಗೆ ಪರಿಹಾರವನ್ನು ತೆಗೆದುಕೊಳ್ಳುವಲ್ಲಿ ಬ್ರೋಕರ್ಗಳ ಪಾತ್ರ ದೊಡ್ಡದಾಗಿದೆ. ಭೂ ಪರಿಹಾರ ಪಡೆದುಕೊಳ್ಳೋದ್ರಲ್ಲೂ ಕೂಡ ಬ್ರೋಕರ್ಗಳ ಪಾತ್ರ ದೊಡ್ಡದಾಗಿದೆ. ಕೋಲಾರ, ದೇವನಹಳ್ಳಿ, ನೆಲಮಂಗಲ, ಆನೇಕಲ್ ಭಾಗದ ಪರಿಹಾರಕ್ಕೆ ಬ್ರೋಕರ್ಗಳು ಹೋಗ್ತಾರೆ. ನೃಪತುಂಗ ರಸ್ತೆ, ಅರವಿಂದ ಭವನದಲ್ಲಿ ಬ್ರೋಕರ್ಗಳೇ ಸಾಮ್ರಾಜ್ಯ ಅದು. ಹೀಗೆ ಅನೇಕ ಬ್ರೋಕರ್ಗಳ ಕಳ್ಳಾಟ ಇಲ್ಲಿ ಬಟಾಬಯಲಾಗಿದೆ. ಅಧಿಕಾರಿಗಳ ಕುಮ್ಮಕ್ಕಿಲ್ಲದೇನೆ, ಅಧಿಕಾರಿಗಳ ಸಾಥಿಲ್ಲದೇನೆ ಈ ಕೆಲಸ ನಡೆಯೋದಿಲ್ಲ. ಕೆಐಎಡಿಬಿ ಕಚೇರಿಯಲ್ಲಿ ರಾಜಾರೋಷವಾಗಿ ಲೂಟಿ ನಡೀತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ. ಬ್ರೋಕರ್ಗಳ ಕಪಿಮುಷ್ಟಿಯಲ್ಲಿ ಕೆಐಎಡಿಬಿ ಸಿಲುಕಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಅನ್ನದಾತರ ಪರಿಹಾರದ ಮೇಲೆ ಬ್ರೋಕರ್ಗಳು ಧನದಾಯಿ ಅಧಿಕಾರಿಗಳ ಕಣ್ಣು ಬಿದ್ದಿದೆ. ಸಂಜಯ್, ಸಿದ್ದಲಿಂಗಯ್ಯ, ಸೋಮಶೇಖರ್, ನವೀನ್, ದಯಾನಂದ್ ಮತ್ತು ಗ್ಯಾಂಗ್. ನೋಡಿ, ಈ ಬ್ರೋಕರ್ಗಳ ಹೆಸರುಗಳನ್ನು ವಿತ್ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ ನಿಮಗೆ. ಸಂಜಯ್ ಎಂಬ ಬ್ರೋಕರ್, ಸಿದ್ದಲಿಂಗಯ್ಯ ಎಂಬ ಬ್ರೋಕರ್, ಸೋಮಶೇಖರ್ ಎಂಬ ಬ್ರೋಕರ್, ನವೀನ್ ಎಂಬ ಬ್ರೋಕರ್, ದಯಾನಂದ ಎಂಬ ಬ್ರೋಕರ್. ರಾಜಾರೋಷವಾಗಿ ಅವರದ್ದೇ ಕಚೇರಿ ಎನ್ನುವ ರೀತಿಯಲ್ಲಿ ಅವರದ್ದೇ ಸಾಮ್ರಾಜ್ಯ. ಹೆಜ್ಜೆ ಹೆಜ್ಜೆಗೂ ಕಮಿಷನ್ ದಂಧೆ, ಲೂಟಿ. ಕೆಐಎಡಿಬಿ ಬದಲಾಗಿ ಬ್ರೋಕರ್ ಡೆವಲಪ್ಮೆಂಟ್ ಬೋರ್ಡ್ ಅಂತಿಟ್ಟರೆ ಬಹಳ ಒಳ್ಳೆಯದಿದು. ಕರ್ನಾಟಕ ಇಂಡಸ್ಟ್ರಿ ಡೆವಲಪ್ಮೆಂಟ್ ಬೋರ್ಡ್ ಅಲ್ಲ ಇದು. ಬದಲಾಗಿ ಬ್ರೋಕರ್ ಡೆವಲಪ್ಮೆಂಟ್ ಅಥಾರಿಟಿ ಬೋರ್ಡ್ ಅಂತಿಟ್ಟರೆ ಭಾಳ ಒಳ್ಳೆಯದು. ಯಾಕೆಂದರೆ
ರೈತರು ಇಲ್ಲಿ ಅಧಿಕಾರಿಗಳಿರಬೇಕು ಅಥವಾ ರೈತರು ಇರಬೇಕು. ಯಾರಿದ್ದಾರೆ? ಬ್ರೋಕರ್ಗಳಿದ್ದಾರೆ. ಇವ್ರ ಜಮೀನುಗಳಿದೆಯಾ? ಇವರ ಜಮೀನನ್ನು ಸ್ವಾಧೀನ ಮಾಡಿಕೊಳ್ಳಲಾಗಿದೆಯಾ? ಇವರ ಜಮೀನನ್ನು ಸ್ವಾಧೀನ ಮಾಡಿಕೊಂಡು ಪರಿಹಾರ ಕೊಡಬೇಕಾಗಿದೆಯಾ? ನೋಡಿ, ಬೇಕಾದರೆ ಚಾಲೆಂಜ್ ಮಾಡ್ತೀನಿ ನಿಮಗೆ. ವಿಜುವಲ್ಗಳ ಸಮೇತ, ಅವರ ಹೆಸರುಗಳ ಸಮೇತ ನಾವು ತೋರಿಸ್ತಾ ಇದ್ದೀವಿ ತಾನೇ. ಈಗ ನಾಳೆ ಬೆಳಿಗ್ಗೆ ಹೋಗಿ ನೋಡಿ. ನಾಚಿಕೆ ಬಿಟ್ಟವ್ರು ಇವರು ಮತ್ತೆ ಪ್ರತ್ಯಕ್ಷ ಆಗಿರ್ತಾರೆ, ಮತ್ತೆ ಅದೇ ಜಾಗದಲ್ಲಿ ನಿಂತ್ಕೊಂಡಿರ್ತಾರೆ. ನೋಡಿ ಬೇಕಾದರೆ ವಿತ್ ವಿಜುವಲ್ಸ್ ಅವರ ಭಾವಚಿತ್ರ, ಸುಂದರವಾದ ಮುಖಗಳನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಬ್ರೋಕರ್ಗಳ ಸುಂದರವಾದ ಮುಖವನ್ನು ತೋರಿಸ್ತಾ ಇದ್ದೀವಿ. ಇದೇ ಸುಂದರವಾದ ವ್ಯಕ್ತಿಗಳು KDBಯಲ್ಲಿ ಪ್ರತ್ಯಕ್ಷರಾಗ್ತಾರೆ. ನೋಡ್ಕೊಂಬೇಡಿ ಈ ಸುಂದರವಾದ ಬ್ಯೂಟಿಫುಲ್ ಫೇಸಸ್ಸನ್ನು.